Hebrew chapter 11 verse 16. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು, ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಆಮೇಲೆ ವುಮೆನ್ಸ್ ಡೇಯ ವಿಶೇಷತೆ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ದೇವರು ನಾಚಿಕೆಗೊಳ್ಳದ ತಲೆಮಾರು. ಎ ಜನರೇಷನ್ ಗಾಡ್ ಈಸ್ ನಾಟ್ ಅಶೇಮ್ಡ್ ಆಫ್. ಎ ಜನರೇಷನ್ ಗಾಡ್ ಈಸ್ ನಾಟ್ ಅಶೇಮ್ಡ್ ಆಫ್. ದೇವರು ನಾಚಿಕೊಳ್ಳದ ತಲೆಮಾರು. ಆಮೇಲೆ ನಾವು ಓದಿದಂಥ ಭಾಗದಲ್ಲಿ God is not ashamed to be called their God. ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಓ, ಅವರಿಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಸಕಲ ಸೃಷ್ಟಿಗಳ ದೇವರು ನಮ್ಮ ದೇವರು. ಆದರೆ ಕೆಲವರ ದೇವರು ಎಂದು ಹೇಳಿಕೊಳ್ಳೋದಿಕ್ಕೆ ದೇವರಿಗೆ ನಾಚಿಕೆ ಇಲ್ಲ ಎಂಬುದಾಗಿ. ಅಂದರೆ ಇನ್ನು ಕೆಲವರ ವಿಷಯದಲ್ಲಿ, ಅದರ ಅರ್ಥ ಕೆಲವರ ವಿಷಯದಲ್ಲಿ ನಾನು ಅವರ ದೇವರು ಅಂತ ಹೇಳ್ಕೊಳ್ಳೋದಕ್ಕೆ ದೇವರಿಗೆ ನಾಚಿಕೆ ಆಗುತ್ತೆ. ಆದರೆ ಒಂದು ಗುಂಪಿನ ಜನರ ಕುರಿತು ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನಾನು ಅವರ ದೇವರು ಎಂದು ಎಣಿಸಿಕೊಳ್ಳೋದ್ರಲ್ಲಿ ನನಗೆ ನಾಚಿಕೆ ಇಲ್ಲ ಅಂತ. ಇದು ಸ್ವಲ್ಪ ಚಿಂತೆ ಮಾಡಬೇಕಾದಂಥ ವಿಷಯ. ದೇವರು ಹೇಳ್ತಾನೆ, ನಾನು ಅವಳ ದೇವರು, ನಾನು ಅವನ ದೇವರು ಅಂತ ಹೇಳುವಾಗ ದೇವರಿಗೊಂದು ಹೆಮ್ಮೆ ಇದೆ. ಆಮೇಲೆ ಸೈತಾನನಿಗೆ ಅವರ ಮೇಲೆ ಯಾವ ಅಧಿಕಾರ ಇಲ್ಲ, ಅವರನ್ನು ಮುಟ್ಟೋದಕ್ಕೆ ನಿನಗೆ ಅವಕಾಶ ಇಲ್ಲ ಎಂಬುದು ಅದರ ತಾತ್ಪರ್ಯ. ಆಮೇಲೆ ದೇವರು ನಿಮ್ಮ ದೇವರಾಗಿ ಎಲ್ಲಾದರೂ ಇಳಿದು ಬಂದರೆ ಅಲ್ಲಿ ಬಿಡುಗಡೆಗಳು ನಡೆದಿರುತ್ತೆ. ಆಮೇಲೆ ನಾನು ಉದಾಹರಣೆಗೆ ಹೇಳ್ತೀನಿ. ಕೆಲವರ ಕುರಿತು ನಾವು ಅಭಿಮಾನದಲ್ಲಿ ಮಾತಾಡ್ತೀವಿ, ಕೆಲವರ ಕುರಿತು ಅವ್ರ ಹೆಸರೇ ಹೇಳ್ಬೇಡ್ರಿ ಅಂತೀವಿ. ಸ್ತೋತ್ರ ಹೇಳಲಿಲ್ಲ. ಕೆಲ ಮನೆಗಳಲ್ಲಿ ಇಂಜಿನಿಯರ್ ಓದೋರು ಇದ್ದಾರೆ, ಡಾಕ್ಟ್ರು ಓದಿದವರು ಇದ್ದಾರೆ, 10ನೇ ಕ್ಲಾಸ್ ಫೇಲ್ ಆದವನು ಇರ್ತಾನೆ. ಫೇಲ್ ಆದವನನ್ನು ಸೇವೆಗೆ ಕಳಿಸ್ತಾರೆ, ಉಳಿದವ್ರನ್ನ ಸಂಪಾದನೆ ಮಾಡಕ್ಕೆ ಕಳಿಸ್ತಾರೆ. ಯಾಕಂದರೆ ಇವನು ಎಲ್ಲಿ ಬಿಟ್ಟರೂ ಸಕ್ಸಸ್ ಆಗಲ್ಲ, ದೇವರ ಆಲಯದಲ್ಲೇ ಸಕ್ಸಸ್ ಆಗೋದವನು ಎಂಬ ಚಿಂತೆ. ಮನೆಗೆ ಯಾರಾದರೂ ಬಂದರೆ, ಎಷ್ಟು ಮಕ್ಕಳು ಅಂದರೆ 3 ಮಕ್ಕಳು ಅಂತಾರೆ. ನನ್ನ ದೊಡ್ಡ ಮಗ ಡಾಕ್ಟರ್ ಆಗಿದ್ದಾನೆ, ಚಿಕ್ಕ ಮಗ ಇಂಜಿನಿಯರ್ ಆಗಿದ್ದಾನೆ. 3ನೇವನ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಅವನು ದಡ್ಡ, 10ನೇ ಕ್ಲಾಸ್ ಪಾಸು ಆಗಿಲ್ಲ ಅಂತ ಹೇಳಕ್ಕೆ ಅವ್ರಿಗೆ ನಾಚಿಕೆ ಆಗುತ್ತೆ. ಅದೇ ರೀತಿಯಲ್ಲಿ ದೇವರು ಕೆಲವರ ಕುರಿತು, ನೀವು ನನ್ನ ಜೊತೆ ಇದ್ದೀರಾ? ದೇವರು ಕೆಲವರ ಕುರಿತು ಅವಳ ದೇವರು ನಾನು, ಅವನ ದೇವರು ನಾನು ಅಂತ ಹೇಳೋದ್ರಲ್ಲಿ ದೇವರಿಗೆ ನಾಚಿಕೆ ಇಲ್ಲ ಅಂತೆ. ಹಾಗಾದರೆ ಕೆಲವರ ಕುರಿತು ಹೇಳೋದಕ್ಕೆ ನಾಚಿಕೆ ಪಡಬೇಕಾದ್ರೆ ಇನ್ನು ಕೆಲವರ ಕುರಿತು ಅವನಿಗೆ ನಾಚಿಕೆ ಇಲ್ಲ ಎಂದು ದೇವರ ವಾಕ್ಯ ಸ್ಪಷ್ಟಪಡಿಸುವಂಥದ್ದಾಗಿದೆ. ವಿಮೋಚನ ಕಾಂಡ ಪುಸ್ತಕ, ಬುಕ್ ಆಫ್ ಎಕ್ಸೋಡಸ್, ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯಕ್ಕೆ ಬರುವಾಗ 6ನೇ ವಚನದಿಂದ ಗಮನಿಸ್ರಿ. ಅದಲ್ಲದೆ ಆತನು
ನಾನು ನಿನ್ನ ತಂದೆಯ ದೇವರು, ಅಬ್ರಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರು ನೋಡೋದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಇಲ್ಲಿ ದೇವರು ಮೋಶೆಗೆ ತನ್ನ ಪರಿಚಯವನ್ನು ಮಾಡ್ತಾ ಇದ್ದಾನೆ. ಹೇಯ್ ಮೋಶೆ, ನಾನು ನಿನ್ನ ಪೂರ್ವ ಪಿತೃವಾದಂಥ ಅಬ್ರಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು. ಮೋಶೆ, ನಾನು ನಿನ್ನ ದೇವರು ಆಗಿದ್ದೇನೆ. ಹಲ್ಲೆಲೂಯ. ಇವತ್ತು ಅದೇ ಶಬ್ದ ಈ ಅಗಲೊತ್ತಿನಲ್ಲಿ ಪರಲೋಕದ ದೇವರು ಹೇಳ್ತಾನೆ, ಅಬ್ರಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ಹಲ್ಲೆಲೂಯ, ಈ ರವಿಯ ದೇವರಾಗಿದ್ದಾನೆ. ಬೇಕಾದ್ರೆ ನಿಮ್ಮ ಹೆಸರು ಅಲ್ಲಿ ಜೋಡಿಸ್ಕೊಳ್ರಿ, ನಿಮ್ಮ ಹೆಸರು ಬೇಕಾದ್ರೆ ಅಲ್ಲಿ ಜೋಡಿಸ್ಕೊಳ್ರಿ. ಅವೇ ಸೊ ದೇವರಿಗೆ ಅದರ ವಿಷಯವಾಗಿ ನಾಚಿಕೆ ಇಲ್ಲ, ನಾಚಿಕೆ ಪಡೋದಿಲ್ಲ. ಕಾರಣ ನಾವು ಓದಿದಂಥ ವಾಕ್ಯದಲ್ಲಿ ಗಮನಿಸಿ, 7ನೇ ವಾಕ್ಯವನ್ನು ಗಮನಿಸಿ. ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರಿಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖಗಳನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವ್ಯರು, ಯಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಕೆಲವರ ಕಣ್ಣು ನೀರನ್ನು ದೇವರು ಕಂಡಿದ್ದಾನೆ, ಕೆಲವರ ಮೊರೆಯನ್ನು ದೇವರು ಕೇಳಿದ್ದಾನೆ, ಕೆಲವರ ಇಕ್ಕಟ್ಟನ್ನು ದೇವರು ಕಂಡಿದ್ದಾನೆ, ಕೆಲವರ ಪ್ರಯಾಸವನ್ನು ದೇವರು ಕಂಡಿದ್ದಾನೆ, ಕೆಲವರ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಇವತ್ತಾಗಲೊತ್ತಿನಲ್ಲಿ ಅಲ್ಲಲಿಯ ನನ್ನ ಮಗನು, ನನ್ನ ಮಗಳು ಅವಳು, ಅವನು ನನ್ನ ಮಗ ಅಂತ ಹೇಳೋದಕ್ಕೆ ನನ್ನ ದೇವರು ನಾಚಿಕೆ ಪಡ್ತಾ ಇಲ್ಲ. ಅಂತ ಒಂದು ತಲೆಮಾರನ್ನ ದೇವರು ಕಾಣ್ತಾ ಇದ್ದಾನೆ. ದೇವರು ನಾಚಿಕೊಳ್ಳದೆ ಇರುವ ತಲೆಮಾರು. ಆ ತಲೆಮಾರು ನೀನಾಗಿದ್ದೀಯಾ, ಆ ತಲೆಮಾರು ನೀನಾಗಿದ್ದೀಯಾ ಎಂದು ನಂಬುವವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಆ ತಲೆಮಾರಿನ ಮೇಲೆ ದೇವರ ಅಧಿಕಾರ ಇದೆ, ದೇವರ ಆಶೀರ್ವಾದ ಇದೆ. ಅಂಥವರಿಗೋಸ್ಕರ ದೇವರು ಎಲ್ಲಾದರೂ ಇಳಿದು ಬಂದರೆ ಅವರು ಬರೆಗೈಯಲ್ಲಿ ಹೋಗೋದಿಲ್ಲ, ಅವರ ಬಿಡುಗಡೆಯನ್ನು ಹೊಂದಿಕೊಂಡೇ ಹೋಗುವವರಾಗಿದ್ದಾರೆ. ಅದು ಒಪ್ಪೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆಮೇಲೆ ಲೆಟ್ ಮೀ ಎಕ್ಸ್ಪ್ಲೈನ್. ನಾನು ಇದನ್ನು ವರ್ಣಿಸ್ತೀನಿ. ಇದು ಆರಂಭಿಸೋದು ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 16ನೇ ವಾಕ್ಯಕ್ಕೆ ಮುಂಚೆ ಇದರ ಹಿಂದಿನ ಭಾಗ ಆರಂಭಿಸುವುದು ಒಂದು ಸ್ತ್ರೀಯ ಮೂಲಕ, ಒಂದು ಸಹೋದರಿಯ ಮೂಲಕ. ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಎಲ್ಲ ವುಮೆನ್ಸ್ ಕಡೆಯಿಂದನೇ ಆಗಲಿ, ಸ್ತೋತ್ರ. ಇದು ಆರಂಭವಾಗ್ತಾ ಇರೋದೊಂದು ಸ್ತ್ರೀಯ ಮುಖಾಂತರವಾಗಿ. ಗಮನಿಸ್ರಿ, ಯಾವ ಯೋಗ್ಯತೆ ಇರುವವರನ್ನ, ಯಾವ ಯೋಗ್ಯತೆ ಇರುವವರ ಕುರಿತು ದೇವರು ಈ ಮಾತು ಹೇಳ್ತಾ ಇರೋದು. ಅವರು ನನ್ನ ಮಗ, ನನ್ನ ಮಗಳು ಎಂದು ಹೇಳಿಕೊಳ್ಳೋದ್ರಲ್ಲಿ ನನಗೆ ನಾಚಿಕೆ ಇಲ್ಲ ಅಂತ ಹೇಳೋದಕ್ಕೆ ಯಾವ ಯೋಗ್ಯತೆ ಉಳ್ಳವರನ್ನ ನೋಡಿ ಈ ಮಾತನ್ನು ದೇವರು ಹೇಳ್ತಾ ಇರೋದು. ಅದಕ್ಕೆ ಗೊತ್ತಾಗಬೇಕಂದ್ರೆ 11ನೇ ವಾಕ್ಯಕ್ಕೆ ಬರಬೇಕು. 11ನೇ ವಾಕ್ಯಕ್ಕೆ ಬರಬೇಕು. 11ನೇ ವಾಕ್ಯಕ್ಕೆ ಬನ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ, ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ, ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನ ಹೊಂದಿದಳು. ಶಕ್ತಿಯನ್ನ ಹೊಂದಿದಳು. ಅಲ್ಲಿ ನಂಬತಕ್ಕ
ತಕ್ಕವನೆಂದೆಣಿಸಿ ಅಂತ ಕನ್ನಡದಲ್ಲಿದೆ. ಇಂಗ್ಲಿಷ್ ಭಾಷೆಯ ಬೈಬಲಲ್ಲಿ ಓದಿದ್ರೆ ಬಿಕಾಸ್ ಸಿ ಜಡ್ಜ್ ಹಿಮ್ ಫೇತ್ಫುಲ್ ಹೂ ಹ್ಯಾಡ್ ಪ್ರಾಮಿಸ್ಡ್. ಬಿಕಾಸ್ ಶಿ ಜಡ್ಜ್ ಹಿಮ್ ಫೇತ್ಫುಲ್ ಹೂ ಹ್ಯಾಡ್ ಪ್ರಾಮಿಸ್ಡ್. ವಾಗ್ದಾನ ಮಾಡಿದವನು ನಂಬಿಗಸ್ತನು ಎಂದು ಅವಳು ತೀರ್ಪು ಮಾಡುವುದರ ಮೂಲಕ ಓ ಪ್ರೈಸ್ ಗಾಡ್, ಹಲ್ಲೆಲೂಯಾ, ಅವಳ ಕುರಿತು ದೇವರು ಹೇಳ್ತಾನೆ, ಇವನು ನನ್ನ ಮಗನು, ಇವಳು ಅದಕ್ಕೆ ದೇವರು ನಾಚಿಕೆ ಪಡೋದಿಲ್ಲ ಅಂತ. ಹಂಗೆ ಹೇಳಿದ್ರೆ ಪಾಸ್ಟರ್ ನಮ್ಗೆ ಅರ್ಥ ಆಗಲಿಲ್ಲ. ಮನುಷ್ಯನನ್ನ ದೇವರು ತೀರ್ಪು ಮಾಡೋದು ಸಹಜ. ಆದರೆ ಇಲ್ಲಿ ದೇವರನ್ನೇ ಕಟ್ಕಟೆಯಲ್ಲಿ ನಿಲ್ಲಿಸಿ ವಾದ ಪ್ರತಿವಾದ ಮಾಡ್ತಾ ಇದ್ದಾಳೆ. ಸ್ತೋತ್ರ ಹೇಳಲಿಲ್ಲ. ಜಡ್ಜ್ಮೆಂಟು ಈಗ ಕೊಡ್ತಾ ಇರೋದು ಯಾರು ಗೊತ್ತಾ? ದೇವರಲ್ಲ, ಸಾರಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ಲ? ದೀಪಕ್ ಇನ್ನೊಬ್ರು ಯಾರಾದ್ರೂ ಓಡ್ ಬನ್ರಿ, ಬರ ನೀನು ಓಡ್ ಬಾ. ವಾದಿ ಪ್ರತಿವಾದಿ ವಾದಿಸ್ತಾ ಇದ್ದಾರೆ. ಜಡ್ಜ್ಮೆಂಟು ಸಾರಾ ಕೊಡಬೇಕು. ನ್ಯಾಯ ಇಲ್ಲಿ ನಡೀತಾ ಇದೆ, ವಾದ ವಿವಾದಗಳು ನಡೀತಾ ಇದೆ. 11ನೇ ಅಧ್ಯಾಯ ನಂಬಿಕೆಯ ವೀರರ ಪಟ್ಟಿ ಇರುವಂಥ ಅಧ್ಯಾಯ. ನಂಬಿಕೆ, ಟ್ರಸ್ಟಿಂಗ್ ಆ್ಯಂಡ್ ಬಿಲೀವಿಂಗ್ ಗಾಡ್. ನಂಬಿಕೆ ಅನ್ನೋದು ದೇವರಲ್ಲಿ ಆಶ್ರಯ ಇಡೋದು ಮತ್ತು ನಂಬೋದು, ವಿಶ್ವಾಸ ಇಡೋದು, ಅದು ನಂಬಿಕೆ. ಅದರ ಫೇತ್ಫುಲ್ನೆಸ್, ನಂಬಿಗಸ್ತತನ ಅನ್ನೋದು ನಿಷ್ಠೆ, ಲಾಯಲ್ಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಟು ಗಾಡ್. ದೇವರ ಬಳಿ ಇರುವಂಥ ನಿಷ್ಠೆ ಮತ್ತು ಪ್ರಾಮಾಣಿಕತನ, ಅದು ನಂಬಿಗಸ್ತತನ ಅಂತಾರೆ. ಈಗ ಸಾರಳು ದೇವರನ್ನ ಕಟ್ಕಟೆಯಲ್ಲಿ ನಿಲ್ಲಿಸಿದ್ದಾರೆ. ಸ್ತೋತ್ರ. ಅಂಜು ಪಾಸ್ಟರ್ ಬನ್ನಿ. ಈಗ ಕಟ್ಕಟೆಯಲ್ಲಿ ನಿಂತಿರೋದು ದೇವರು. ನ್ಯಾಯವಾಗಿ ಮನುಷ್ಯನು ನಿಲ್ಲಬೇಕಾದ ಸ್ಥಳ. ದೇವರು ನಿಂತು ತೀರ್ಪು ಮಾಡಬೇಕು, ಸಹಜ ಅದು. ಆದರೆ ಇಲ್ಲಿ ಕೇಸ್ ಉಲ್ಟಾ ಆಗಿದೆ. ದೇವರನ್ನ ಕಟ್ಕಟೆಯಲ್ಲಿ ನಿಲ್ಲಿಸಿ ಸಾರ ನ್ಯಾಯ ತೀರ್ಪು ಮಾಡಕ್ಕೆ ಹೋಗ್ತಾ ಇದ್ದಾಳೆ. ವಾದಿ ಪ್ರತಿವಾದಿ ಇದ್ದಾರೆ. ವಾದಿ ಹೇಳ್ತಾನೆ ದೇವರು ಉತ್ತಮನು, ಸರ್ವೋತ್ತನು, ಅವನ ನಂಬಿಗಸ್ತನು ಅಂತ. ಪ್ರತಿವಾದಿ ಹೇಳ್ತಾನೆ ಇಷ್ಟೆಲ್ಲ ಇದ್ದಿದ್ರೆ ಯಾಕೆ ಹೋರಾಟಗಳು ಬಂತು, ಯಾಕೆ ಕಷ್ಟಗಳು ಬಂತು, ಅದರಿಂದ ದೇವರು ನಂಬಿಗಸ್ತನಲ್ಲ ಎಂದು. ವಾದಿ ಪ್ರತಿವಾದಿ ವಾದಿಸ್ತಾ ಇದ್ದಾರೆ. ಜಡ್ಜ್ಮೆಂಟ್ ಈಗ ಸಾರ ಕೊಡ್ತಾ ಇದ್ದಾಳೆ. ಸಾರ ಹೇಳ್ತಾ ಇದ್ದಾಳೆ, ಸ್ತೋತ್ರ, ನನಗೆ ಅಬ್ರಾಮನಷ್ಟು ತಿಳುವಳಿಕೆ ಇಲ್ಲ, ನಾನು ದೇವರ ಶಬ್ದ ಅಷ್ಟು ಕೇಳಿದವಳು ಅಲ್ಲ, ನನಗೆ ಹೆಚ್ಚಿನ ಅನುಭವ ಇಲ್ಲ. ಇರೋ ಅನುಭವ ಇಟ್ಕೊಂಡು ಹೇಳ್ತೀನಿ, ನನ್ನ ದೇವರು ನಂಬಿಗಸ್ತನು. ಥ್ಯಾಂಕ್ ಯು. ನನ್ನ ದೇವರು ನಂಬಿಗಸ್ತನು. ಹಲ್ಲೆಲೂಯಾ. ಅಂಥವರ ಕುರಿತು ದೇವರು ಹೇಳ್ತಾನೆ, ಇವಳು ನನ್ನವಳು, ಇವನು ನನ್ನವನು ಅಂತ ಹೇಳೋದಿಕ್ಕೆ ನನ್ನ ದೇವರು ನಾಚಿಕೆ ಪಡೋದಿಲ್ಲ. ಸ್ತೋತ್ರ 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 ಸ್ತೋತ್ರ. ಆಮೇ ಆಮೇ. ಈ ನಂಬಿಗಸ್ತ ಅನ್ನೋ ಪದ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10:13 ಹೇಳುತ್ತೆ, ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು. ಬೇಗ ಬರ್ಕೊಳ್ರಿ, ರೆಫರೆನ್ಸ್ ನಾನು ಕೊಟ್ಟು ಬೇಗ ಹೋಗ್ತೀನಿ. ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ಗಾಡ್ ಈಸ್ ಎ ಫೇತ್ಫುಲ್ ಗಾಡ್. ದೇವರು ನಂಬಿಗಸ್ತನು. 1 ಕೊರಿಂಥ 1:9 ಹೇಳುತ್ತೆ, ದೇವರು ನಂಬಿಗಸ್ತನು
ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಕರೆಗೆ ನಂಬಿಗಸ್ತನು, ಶೋಧನೆ ಬಂದಾಗ ನಂಬಿಗಸ್ತನು. ಆಮೇಲೆ ಇನ್ನು ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ, ಡ್ಯೂಟನಾಮಿ ಚಾಪ್ಟರ್ 7 ವರ್ಸ್ 9, 9ನೇ ವಾಕ್ಯ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರನ್ನು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನ ಕೃಪೆಯನ್ನು ಅವರ ಸಂತತಿಯವರಲ್ಲೂ 1000 ತಲೆವರೆಗೂ ನೆರವೇರಿಸುವವನಾಗಿಯೂ. ಹಾಗಾದರೆ ಈ ದೇವರು ಎಲ್ಲೆಲ್ಲಿ ನಂಬಿಗಸ್ತನು? ಪರಿಶೋಧನೆಯಲ್ಲಿ ನಂಬಿಗಸ್ತನು. 2 ಕರೆಯಲ್ಪಟ್ಟವರು, ಕರೆದವರನ್ನು ಕೈ ಬಿಡದೆ ಕಾಪಾಡುವುದರ ವಿಷಯದಲ್ಲಿ ಅವನು ನಂಬಿಗಸ್ತನು. 3ನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ಹಲ್ಲೆಲೂಯ, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ವಾಗ್ದಾನವನ್ನು ಕೃಪೆಯನ್ನು ನೆರವೇರಿಸುವ ವಿಷಯದಲ್ಲಿ ಅವನು ನಂಬಿಗಸ್ತನಾದ ದೇವರು. Come on, somebody shout, my God is a faithful God. Hallelujah. ಸ್ತೋತ್ರ. ಇಬ್ರಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಹೀಬ್ರೂ ಚಾಪ್ಟರ್ 10 ವರ್ಸ್ 23, 10ನೇ ಅಧ್ಯಾಯದ 23ನೇ ವಾಕ್ಯ ಹೇಳ್ತದೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಸ್ತೋತ್ರ. Our God is a faithful God. ನಂಬಿಗಸ್ತನಾದ ದೇವರು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ನಂಬಿಕೆ ಬೇರೆ, ನಂಬಿಗಸ್ತತನ ಬೇರೆ. ನಂಬಿಕೆ ನಾವು ದೇವರಲ್ಲಿಡುವ ಭರವಸೆ ಮತ್ತು ವಿಶ್ವಾಸ. ನಂಬಿಗಸ್ತತನ ಎನ್ನೋದು ದೇವರಲ್ಲಿಟ್ಟಿರುವ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಬದುಕೋದು. ಅದು ನಂಬಿಗಸ್ತತನ. ಹಲೋ, ಇದ್ದೀರಾ ನೀವು? ಅರ್ಥ ಆಗ್ತಾ ಇದೆಯಾ? ನಾನು ಹೇಳಿದೆ ನಮ್ಮ ದೇವರು ನಂಬಿಗಸ್ತನು. ದಟ್ ಮೀನ್ಸ್ ಅವರ್ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ದೇರ್ ಇಸ್ ನೋ ಡೌಟ್. ಅವನ ಕರೆದವರನ್ನ ನಂಬಿಗಸ್ತನ, ಅವರ ಮುಂದೆ ನಂಬಿಗಸ್ತನಾಗಿದ್ದಾನೆ, ವಾಗ್ದಾನಗಳಿಗೆ ನಂಬಿಗಸ್ತನಾಗಿದ್ದಾನೆ. ಪರಿಶೋಧನೆ ಬಂದಾಗಲೂ ನಿನ್ನನ್ನು ಕೈ ಬಿಡದೆ ಅವುಗಳಿಂದ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ಸಿದ್ಧ ಮಾಡೋದರಲ್ಲಿ ಅವನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯ. ವಾಗ್ದಾನಗಳಲ್ಲಿ ನಂಬಿಗಸ್ತನು, ಮಾತು ಕೊಟ್ಟು ತಪ್ಪೋದಕ್ಕೆ ಅವನು ಮನುಷ್ಯನಲ್ಲ. ಬಿಕಾಸ್ he is a God. Hallelujah. ಆಮೇಲೆ ಇನ್ನು ಗಮನಿಸ್ರಿ, ಸತ್ಯವೇದ ಗ್ರಂಥದಲ್ಲಿ ನಾನು ಹೇಳಿದೆ, ಮನುಷ್ಯನು ದೇವರು ಮನುಷ್ಯನನ್ನು ತೀರ್ಪು ಮಾಡುವುದು ಸಹಜ. ಆದರೆ ಸತ್ಯವೇದ ಗ್ರಂಥದ 2 ಸ್ಥಳಗಳಲ್ಲಿ ಮಾತ್ರ ಮನುಷ್ಯನು ದೇವರನ್ನು ತೀರ್ಪು ಮಾಡಿರೋದು. ಒಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 4ನೇ ವಚನ. 2 ಇಬ್ರಿಯರಿಗೆ ಬರೆದ ಪತ್ರಿಕೆ 11 ಮತ್ತು 11ನೇ ವಾಕ್ಯ, 11ನೇ ಅಧ್ಯಾಯದ 11ನೇ ವಾಕ್ಯ. ನಾವು ತೀರ್ಪು ಮಾಡುವ ವಿಷಯವಾಗಿ ಸತ್ಯವೇದ ಗ್ರಂಥದಲ್ಲಿ ಬಹಳ ಕಾಣ್ತೀವಿ. ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಇದರ ಕುರಿತಲ್ಲ ಮಾತಾಡ್ತಾ ಇರೋದು. ಮನುಷ್ಯ ದೇವರನ್ನ ತೀರ್ಪು ಮಾಡೋ ವಿಷಯ. ನಿಮ್ಗೆ ಅರ್ಥ ಆಯ್ತಾ? ನಿಮಗೆ ಅರ್ಥ ಆಯ್ತಾ ಅಂದೆ. ಇಷ್ಟು ಇದಕ್ಕಿಂತ ಸ್ಲೋ ಆಗಿ ಇನ್ನು ಹೆಂಗೆ ಬಿಡಿಸಿ ಹೇಳೋದು? ಸ್ತೋತ್ರ. ನಾನು ತೋರಿಸ್ದೆ, ದೇವರನ್ನ ಕಟಕಟೆಯಲ್ಲಿ ನಿಲ್ಲಿಸ್ಬಿಟ್ಟು ವಾದಿಸಿ ಪ್ರತಿವಾದಿ ಹೇಳಿದನು. ನಾನು ಒಂದೇ ಮಾತು, ಸಾರಳು ಕಡೆಯದಾಗಿ ಅವಳಿಗೆ ಅರ್ಥ ಆಗಿದ್ದಿಷ್ಟೇ. ಅವಳು ಹೇಳಿದ್ಲು, ನನ್ನ ದೇವರು ನಂಬಿಗಸ್ತನು. ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ಸಾರ ಹೇಳ್ತಿದ್ದಾಳೆ,
25 ವರ್ಷಗಳ ಹಿಂದೆ ದೇವರು ನನ್ನೊಟ್ಟಿಗೆ ಹೇಳಿದ ವಾಗ್ದಾನ ಅದು ಇದುವರೆಗೂ ನೆರವೇರಿಲ್ಲ. ಎಷ್ಟೋ ಸಾರಿ ಪ್ರಾರ್ಥನೆ ಮಾಡಿದ್ರು, ಪ್ರಾರ್ಥನೆಗೆ ಸರಿಯಾಗಿ ಉತ್ತರ ಸಿಕ್ಕಿಲ್ಲ. ಆದರೂ ಈವನ್ ದೋ ಆದರೂ ಕೂಡಿಸಿ ಗುಣಿಸಿ ಕಳೆದು ಕೂಡಿ ಗುಣಾಕಾರನ ಭಾಗಾಕಾರ ಮಾಡಿ ಲೆಕ್ಕ ಹಾಕಿ ಅನಲೈಸ್ ಮಾಡಿ ನೋಡಿದ್ರೆ ಸಾರಳು ಹೇಳ್ತಾಳೆ, ನನ್ನ ದೇವ್ರ ನಂಬಿಗಸ್ತ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ದೀರಾ? ಅಂಥ ಕುಟುಂಬ ಯಾರಾದರೂ ಇದ್ದೀರಾ? ಅಲ್ಲೆಲ್ಲೂಯ್ಯ. ಇನ್ನ ಕೆಲ ಬಿಡುಗಡೆಗಳು ನಡಿಬೇಕಾಗಿದೆ, ಇನ್ನ ವಾಗ್ದಾನಗಳು ನೆರವೇರಬೇಕಾಗಿದೆ, ಇನ್ನೂ ಅದ್ಭುತಗಳು ಕಾಣಬೇಕಾಗಿದೆ. ಇಷ್ಟೊಂದು ಪ್ರಾರ್ಥನೆಗೆ ಬಿಡುಗಡೆ ಸಿಗದೇ ಇರೋ ವಿಷಯಗಳಿದೆ. ಆದ್ರೂ ನಾನು ಕೂಗಿ ಹೇಳ್ತೇನೆ, ನನ್ನ ದೇವರು ನಂಬಿಗಸ್ತನು. ಅಂಥವರ ಕುರಿತು ದೇವರು ಹೇಳುವ ಮಾತು, ನಾನು ಅವರ ದೇವರು ಎಂದು ಹೇಳೋದ್ರಲ್ಲಿ ನಾನು ನಾಚಿಕೆ ಪಡೋದಿಲ್ಲ ಅಂತ. ನೌ ಯು ಗಾಟ್ ಇಟ್. ಈಗ ನಿಮ್ಗೆ ಅರ್ಥ ಆಯ್ತು. ಆಮೇಲೆ ಇಂಥವ್ರನ್ನ ಕಂಡು ದೇವರು ಹೇಳ್ತಾನೆ, ಇವರು ನನ್ನ ದೇವರು, ನನ್ನ ಮಕ್ಕಳು, ನಾನು ಅವರ ದೇವರು ಎಂದು ಹೇಳೋದ್ರಲ್ಲಿ ನನಗೆ ನಾಚಿಕೆ ಇಲ್ಲ. ಎಷ್ಟು ಜನ ಕೂಗಿ ಹೇಳಲಿಕ್ಕೆ ಸಾಧ್ಯ? ನನ್ನ ಜೀವನದಲ್ಲಿ ಕೊರತೆಗಳಿದೆ, ನನ್ನ ಜೀವನದಲ್ಲಿ ಕೊರತೆಗಳು ಬಂದಾಗಲೂ, ನಾನು ಅಪನಂಬಿಗಸ್ತನಾದಾಗಲೂ, ಇವತ್ತಿಲ್ಲಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ಯಾವ ಯೋಗ್ಯತೆ ಇಲ್ಲದಿದ್ರು ನನ್ನ ದೇವರು ನಂಬಿಗಸ್ತನಾಗಿದ್ದನು. ಓ ಕಮಾನ್ ಸಂಬಡಿ ಯಾರಾದರೂ ಕೂಗಿ ಹೇಳ್ರಿ, ಹೃದಯದ ಆಳದಿಂದ ಹೇಳ್ರಿ. ದ ಮೂಮೆಂಟ್ ಯು ಸೆಡ್ ಇಟ್, ನೀನು ಯಾವಾಗ ಅದನ್ನು ಹೇಳ್ತೀಯೋ ಆಗಲೇ ದೇವರು ನಿನಗೋಸ್ಕರ ಹೇಳ್ತಾನೆ, ಇವರ ದೇವರು ನಾನು, ಇವರ ದೇವರು ನಾನು. ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು, ಅವರು ಭಾಗ್ಯವಂತರು. ಒಂದು ಸೈತಾನನ ಅವ್ರನ್ನ ಮುಟ್ಟಕ್ಕಾಗಲ್ಲ. ಇದ್ದೀರಾ ನೀವು ನನ್ನ ಜೊತೆ? ನಿನ್ನ ಕುಟುಂಬ ಮುಟ್ಟಕ್ಕಾಗಲ್ಲ, ನಿನ್ನ ಮಕ್ಕಳ ಭವಿಷ್ಯ ಮುಟ್ಟಕ್ಕಾಗಲ್ಲ. ಒಂದು ದುರಾತ್ಮನಿಗೂ ನಿನ್ನ ಮೇಲೆ ಅವಕಾಶ ಇಲ್ಲ. ಹಲ್ಲೆಲೂಯಾ. ದ ಮೂಮೆಂಟ್ ಯು ಎಕ್ಸ್ಪ್ರೆಸ್, ನೀನು ಹೇಳ್ತೀಯ ಮೈ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ಕೆಲವೊಮ್ಮೆ ನಮಗೆ ಬರುವ ಪ್ರಾಬ್ಲಮ್ ಏನು ಗೊತ್ತಾ? ಅದಕ್ಕೆ ದೇವರು ಹೇಳಿದ್ರು, ನಾನು ಅವರ ದೇವರು ಎಂದು ಹೇಳೋದ್ರಲ್ಲಿ ನನಗೆ ನಾಚಿಕೆ ಇಲ್ಲ ಅಂತ ಹೇಳೋಕ್ಕೆ ಕಾರಣ, ಕೆಲವರು ಎಷ್ಟೇ ಹೋರಾಟ ಬರಲಿ, ಎಷ್ಟೇ ನಿಂದೆ ಬರಲಿ. ಉದಾಹರಣೆಗೆ ಯೋಬನನ್ನು ತಗೊಳ್ರಿ. ಯೋಬನ ಜೀವನದಲ್ಲಿ ಏನೆಲ್ಲ ಬಂತು, ಒಂದೇ ದಿನದಲ್ಲಿ ಎಲ್ಲ ನಷ್ಟ ಆಯಿತು. ಮನೆ ನಷ್ಟ ಆಯಿತು, ಆಡು ಮಾಡು ದನ ಕುರಿಗಳು ಒಂಟೆ ಕತ್ತೆಗಳು ಎಲ್ಲ ಸತ್ತೋಯ್ತು, ಮೃಗ ಸಂಪತ್ತು ಹೋಯ್ತು, ಇವನು ಸಂಪಾದನೆ ಮಾಡಿದ ಆಸ್ತಿ ಎಲ್ಲ ಹೋಯ್ತು, ಮಕ್ಕಳು ಸತ್ತೋದ್ರು, ಮನೆ ಹೋಯ್ತು, ಆರೋಗ್ಯ ಹೋಯ್ತು. ಹೆಂಡ್ತಿ ಹೇಳಿದ್ಲು ಈಗಾದರೂ ಆ ದೇವ್ರನ್ನ ದೂಷಣೆ ಮಾಡಿ ಸಾಯಿ ಅಂತ. ಅವನು ಹೇಳ್ದ, ಅವನು ಆಗಲೂ ಅವನ ಬಾಯಿಯಿಂದ ಒಂದು ದೋಷದ ಮಾತು ಹೊರಗಡೆ ಬರಲಿಲ್ಲ. ಅಂಥವರ ಕುರಿತು ದೇವರು ಹೇಳ್ತಾನೆ, ಅವನ ದೇವರು ನಾನು ಎನ್ನುವುದರಲ್ಲಿ ನನಗೆ ನಾಚಿಕೆ ಇಲ್ಲ. ಹಲ್ಲೆಲೂಯಾ. ಯೋಬನ ಹೆಂಡತಿಯ ದೇವರು ಅಂತ ಹೇಳಕ್ ದೇವರಿಗೆ ಇಷ್ಟ ಇಲ್ಲ. ಅವಳ ಅವಕಾಶವಾದಿ, ಆಪರ್ಚುನಿಟಿಸ್ಟ್. ಅವಳಿಗೆ ಎಲ್ಲ ಒಳ್ಳೇದಾದ್ರೆ ಸೋತ್ರ 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 ದೇವ್ರೇ ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ನಿಮಿಷ ಏನಾದ್ರೂ ಕೆಟ್ಟದಾಗ್ಬಿಟ್ರೆ ದೇವ್ರು ಏನು ಮಾಡ್ಬಿಟ್ರು? ನಾನು ಇಷ್ಟು ಪ್ರಾರ್ಥನೆ ಮಾಡಿಲ್ವಾ, ನಾನು ಇಷ್ಟು ದಿನ ಚರ್ಚ್ಗೆ ಹೋಗಿಲ್ವಾ, ತೈತ್ ಕೊಟ್ಟಿಲ್ವಾ, ಏನು ಮಾಡಿಬಿಟ್ರು? ಅದಕ್ಕೆ ಇನ್ಮೇಲೆ ನನ್ನ ದೇವರು ಬೇಡ, ಸಭೆನೂ ಬೇಡ, ಪಾಸ್ಟರ್ ಬೇಡ, ಆರಾಧನೆ ಬೇಡ, ಇನ್ಯಾರು ಬೇಕು? ಸೈತಾನ್ ಬೇಕಾ? ಕಟ್ಕೋ ಹೋಗು. ಅಂಥವರ ಕುರಿತು ದೇವರು ನಾಚಿಕೆ ಬೀಳ್ತಾನೆ. ಆದರೆ ಪ್ರತಿಕೂಲ ಬಂದಾಗಲೂ, ಹೋರಾಟಗಳು ಬಂದಾಗಲೂ, ನಿಂದೆಗಳು ಬಂದಾಗಲೂ, ಪ್ರಾರ್ಥನೆಗೆ ಉತ್ತರ ಸಿಗದೆ ಇದ್ದಾಗಲೂ, ಎಲ್ಲ ನಷ್ಟವಾದ್ರು, ಅಪ್ಪ ಆಸ್ತಿ ಕೊಡದಿದ್ರು, ಮನೆಯಿಂದ ಹೊರಗಡೆ ಅಟ್ಟಿದ್ರು,
ಆಗ್ಲೂ ಹೇಳುವವರಿದ್ದಾರೆ ಕೆಲವರು, ನನ್ನ ದೇವರು ನಂಬಿಗಸ್ತಾನ. ಮೈ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. Come on, somebody shout hallelujah. ಅಂಥವರ ಕುರಿತು ದೇವರು ಹೇಳ್ತಾನೆ, ನಾನು ಅವ್ರ ದೇವರು ಅನ್ನೋದ್ರಲ್ಲಿ ನನ್ನ ನಾಚಿಕೆ ಇಲ್ಲ. ಆಮೇಲೆ ಈಗ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡ್ಕೊಬೇಕು. ಕೆಲವರು ಉಸಿರುವಳ್ಳಿಗಳಾಗೆ ಬಣ್ಣ ಬದಲಾಯಿಸ್ತಾ ಇರ್ತಾರೆ. 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ. ಒಳ್ಳೇದಾದರೆ ದೇವ್ರ ಕಡೆ, ಒಂದೇ ಒಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಆದರೆ ಲೋಕದ ಕಡೆ. ಸ್ತೋತ್ರ ಹೇಳದೇ ಇದ್ದಾಗಲೇ ನನಗೆ ಅರ್ಥ ಆಯಿತು, ಪಾಸ್ಟ್ರಿಗೆ ಹೆಂಗೆ ಗೊತ್ತಾಯ್ತು ನನ್ನ ವಿಷಯ ಅಂತ. ನಿಮ್ಮ ವಿಷಯ ಹೇಳಿದ್ರೆ ನೀವು ಯಾರ ವಿಷಯ ಮಾತಾಡೋದು? ಅಂಥವರ ಕುರಿತು ದೇವರಿಗೆ ನಿಮ್ಮ ಹೆಸರು ಹೇಳೋಕ್ಕೂ ನಾಚಿಕೆ, ನನ್ನ ಮಗಳ ನನ್ನ ಮಗ ಅಂತ ಹೇಳೋದಕ್ಕೆ ನಾಚಿಕೆ. ಆದರೆ ಇದರ ಒಳಗಡೆ ವೇದನೆಯಲ್ಲಿ ಹಾದು ಹೋದಾಗಲೂ, ಕಷ್ಟಗಳಲ್ಲಿ ಹಾದು ಹೋದಾಗಲೂ, ನಿಂದೆಗಳಲ್ಲಿ ಹಾದು ಹೋದಾಗಲೂ, ಪ್ರತಿಕೂಲಗಳಲ್ಲಿ ಹಾದು ಹೋದಾಗಲೂ, ಹೇ 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 ನನ್ನ ದೇವರು ನನಗೆ ಯಾವ ದೋಷ ಮಾಡಿಲ್ಲ, ಅವನು ನನ್ನನ್ನು ನಾಶನದ ಗುಂಡಿಯಿಂದ ಮೇಲೆ ಕೆತ್ತಿದ್ದಾನೆ, ಕಣ್ಣಿನ ಕಣ್ಮಣಿ ಹಾಗೆ ಕಾಪಾಡಿದ್ದಾನೆ, ಬೇಟೆಗಾರನ ಬಲೆಯಿಂದ ತಪ್ಪಿಸಿದ್ದಾನೆ, ಅಂಧಕಾರ ಶಕ್ತಿಗಳ ಕೈಗೆ ಸಿಗದಂತೆ ಕಾಪಾಡಿರುವ ದೇವರು ನಂಬಿಗಸ್ತನಾದ ದೇವರು. ಅವರ ಕುರಿತು ದೇವರು ಹೇಳ್ತಾನೆ, ನಾನು ಅವರ ದೇವರಂತ ಹೇಳೋದ್ರಲ್ಲಿ ಹೆಮ್ಮೆ ಪಡ್ತೀನಿ, ನಾಚಿಕೆ ಪಡೋದಿಲ್ಲ. ಆಮೇಲೆ ವಾಟ್ ಎ ಗ್ರೇಟ್ ಟೆಸ್ಟಿಮನಿ. 2020 ಇಸ್ವಿ ನನ್ನ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂಥ ವೇದನೆಯಲ್ಲಿ ಹಾದು ಹೋದಂಥ ವರ್ಷ. ಪ್ರತಿಕೂಲಗಳು, ಸೇವೆಯಲ್ಲಿ ಹೋರಾಟಗಳು ಭಾಳ ಬಂದಿದೆ. ನಿಂದೆಗಳು, ಅಪಮಾನಗಳು ಸಿಕ್ಕಾಪಟ್ಟೆ ಬಂದಿದೆ. ಐ ನೆವರ್ ಬಾದರ್ಡ್ ಅಬೌಟ್ ದ್ಯಾಟ್. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ 20 ನನ್ನ ಜೀವನದ ಬಹಳ ನೊಂದಂತ